ಹಲೋ ಪ್ರಜು ಫ್ಯಾಮಿಲಿ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರ? ನಾನು ಸಖತ್ತಾಗಿದ್ದೀನಿ. ನೀವು ಹಾಗಿದ್ದೀರ ಅನ್ಕ ನಿಮ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗಾಯ್ಸ್ ಇವತ್ತಿನ ವ್ಲಾಗ್ ನಾನು ಮನೆ ಮೇಲೆ ಕೂತ್ಕೊಂಡು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬಿಸಿಲು ಕಣ್ಣಿಗೆ ಹೊಡಿತಿದೆ, ಎಡಿಟಿಂಗ್ ಇತ್ತು, ಸ್ವಲ್ಪ ಮೀಟಿಂಗು, ಸ್ವಲ್ಪ ಕಾಲ್ ಇತ್ತು, ಎಲ್ಲ ಅಟೆಂಡ್ ಮಾಡಿ ಇವಾಗ ನಾನು ಕುತ್ಕೊಂಡಿದ್ದೀನಿ. ಸೊ ಗಾಯ್ಸ್, ನೆನ್ನೆ ನಾನು ಮಲಗಿತ್ತು, ನಿಮಗೆ ಹೇಳ್ಬಿಟ್ಟು ಮಲ್ಕೊಂಡೆ ಅಲ್ವಾ, ಮಲ್ಕೋಬೇಕು ನಿದ್ದೆ ಬರುತ್ತೆ ಮಲ್ಕೊಂಡೆ. ಅದಾದ್ಮೇಲೆ ಬಂದೆ, ಒಂದು ಅರ್ಜೆಂಟು 11:30 ಒಂದು ಕಾಲ್ ಬಂತು, ಒಂದು ವಿಡಿಯೋ ಎಡಿಟಿಂಗ್ ಪ್ರಮೋಷನ್ ಅಂತ. ಗೈಸ್ ನಾನು ಮಲಗಿತ್ತು 1:30-2 ಗಂಟೆ. ಬೆಳಿಗ್ಗೆ ಎದ್ದು ಆ ವಿಡಿಯೋ 7:30ಗೆ ಪೋಸ್ಟ್ ಆಗಬೇಕು ಅಂತ ಅಂದ್ರೆ 7 ಗಂಟೆಗೆ ಅಲಾರಾಮ್ ಇದ್ಕೊಂಡು ಫ್ರೆಶ್ ಅಪ್ ಆಗಿ 7:30ಗೆ ವಿಡಿಯೋ ಅಪ್ಲೋಡ್ ಮಾಡಿ ದೇವಸ್ಥಾನಕ್ಕೆ ಬೇರೆ ಹೋಗಬೇಕು, ಫ್ರೆಶ್ ಅಪ್ ಆಗಬೇಕು. ಎಸ್ಕೋ ಗೈಸ್, ಇವತ್ತು ಹೋಗೋಣ. ಮತ್ತೆ ಇವತ್ತು ಟೀಚರ್ಸ್ ಕೊರಿಯೋಗ್ರಫಿ ಇದೆ. ಮತ್ತೆ ಪಾಪುಮ್ಮ ಲಿಯೋ ಎಲ್ಲ ರೆಸ್ಟ್ ಮಾಡ್ತಿದ್ದಾರೆ. ಆಮೇಲೆ ಸಿಗ್ತೀನಿ ನಿಮಗೆ. ಲೆಟ್ಸ್ ಗೋ. ಚಡ್ಡಿ ಹಾಕಂದ್ರೆ ಹುಷಾರ್ ಬಂದ ಶಾಯ್ ಮಾಡ್ರಿ. ಲಕ್ಷು ಹಾಯ್, ವೆಲ್ಕಮ್ ಬ್ಯಾಕ್ ಮೈ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಗಾಯ್ಸ್ ಪಾಪ ಮನೆ ಫಸ್ಟ್ ಬೆಳಿಗ್ಗೆ ಇಂಟ್ರೊಡ್ಯೂಸ್ ಮಾಡಿ ಆಯ್ ಮಾಡಮ್ಮ. ಏನಾಗಲ್ಲ ಇವತ್ತು ಕ್ಲೋಸ್ ಅಪ್ ಆದಷ್ಟು ಮುಖ ಚೆನ್ನಾಗಿ ಕಾಣಲ್ಲ. ಅದೊಂದೊಳ್ಳೆ ಇಂಗ್ಲಿಷ್ ಇದು ನೋಡ್ತಾ ಇದ್ವಿ. ಇವಳು ಅಷ್ಟು ಹಿಂಸೆ ಕೊಡ್ತಾಳೆ. ಏಯ್ ಏನಿದು? ಏಯ್ ಗೈಸ್, ನಾನು ಇವಾಗ ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಟಿದ್ದೀನಿ. ಹೇಳಿದ್ನ ರಾಯರ ದೇವಸ್ಥಾನಕ್ಕೆ, ಗುರುವಾರ ಅಲ್ವಾ ಗೈಸ್ ಇವತ್ತು. ಬನ್ನಿ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನ ಮುಗಿಸ್ಕೊಂಡು ಮತ್ತೆ ಇವತ್ತು ಕ್ಲಾಸ್ಗೆ ಹೋಗ್ಬೇಕು. ಟೀಚರ್ಸು ಪ್ರಾಕ್ಟೀಸ್ ಇದೆ, ಅದು ಮುಗಿಸೋಣ. ಹೆಡ್ಸ್ಕೋ. ಇವಾಗ ಒಳ್ಳೆ ಪೂಜೆ ದರ್ಶನ ಎಲ್ಲ ಆಯಿತು. ಇಲ್ಲಿ ಸಕ್ಕತ್ ರಶ್. 11:30-12 ಗಂಟೆಗೆ ಬಂದಿಲ್ಲ, ನಮ್ಗೆ 2 ಫುಟ್ ರಶ್ ಐತಿ. ನೀವು ಕೇಳ್ಕೊಬ್ರಿ ಅದೇನು ನೋಡಿ ಗೈಸ್, ನೀವು ಬಂದಾಗ ಓಂ ಪೂಜ್ಯಾಯ ರಾಘವೇಂದ್ರಾಚಾರ್ಯ ಭಜತಾಂ ಕಲ್ಪರಕ್ಷಣೆ ನಮತಾಂ ಕಾಮಧೇನು. ಇದನ್ನ ದೇವಸ್ಥಾನ ಅಷ್ಟೇ. ಟೈಮ್ ಎಷ್ಟು ಆಗಿದೆ ಗೊತ್ತಾ? ನಾನು ಬೆಳಿಗ್ಗೆ ಮಧ್ಯಾಹ್ನ ಓದೋನು 6:42 ಆಗಿದೆ ಟೈಮಿಂಗ್ಸ್. ಇವಾಗ ಬಂದಿದ್ದೀನಿ. ಜಿಮ್ಗೆ ಹೋಗ್ಬೇಕು, ಟೈಮಿಂಗ್ಸೇ ಕೊಡೋಕ್ಕಾಗ್ತಿಲ್ಲಪ್ಪ ಇವ್ರಿಗೆ. ಇಲ್ಲಿ ಹೋಗಿ ಬರೀ ಫಿಲಮ್ ಬರೀ ಮನೆ ಕೂತ್ಕೊಂಡು ಫಿಲಮ್. ಈಗ ಬನ್ನಿಗೆ ಸಿಗ ಸ್ವಲ್ಪ ಏನಾದ್ರು ಕ್ರಿಯೇಟಿನ್ ಪ್ರೋಟೀನ್ ಕುಡಿದ್ಬಿಟ್ಟು ಹೆಡ್ಸ್ಕೊ ಮತ್ತೆ ಜಿಮ್ಗೆ ಹೋಗ್ಬೇಕು. ಹೊರಡೋಣ ಪಾಪ. ಪೆಟ್ರೋಲ್ ಖಾಲಿ ಆಗಿತ್ತು, ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ತಾ ಇದ್ದೀವಿ. ಇವ್ರು ನಮ್ಗೂ ಮುಂಚೆ ಬಂದಿರ್ತಾರೆ. ಇವರು ಬಂದ್ಬಿಟ್ಟು ಇಲ್ಲಿ ನಮ್ಮನ್ ಕಾಯೆಲ್ಲ ಏನಿಲ್ಲ, ಹಂಗೆ ವರ್ಕೌಟ್ ಹೊಡಿಯೋದು. ಮನೆಗೆ ಈಗ ವರ್ಕೌಟ್ ಮುಗಿಸ್ಕೊಂಡು ನಾವು ಈ ಎಂಟ್ರಿ ಕೊಟ್ಟಿದ್ದೀವಿ ನೋಡಿ. ನಮ್ಗೆ ಇಷ್ಟ ಗೈಸ್, ಇವತ್ತು ಬೇಗ ಫೋನ್ ಬಿಟ್ಟವನೆ. ಇಲ್ಲ ಬರ್ಬೇಕಾದ್ರೆ ಫೋನ್ ಬಿಟ್ಬಿಟ್ಟಿದೆ ಇವತ್ತು. ಅದು ಗುಡ್ ನ್ಯೂಸ್ ನನಗೆ. ಒಂದ್ ಏನ್ ಗೊತ್ತಾ, ತರುಣ ಬರ್ತಾನೆ ಗೈಸ್ ನಮ್ಗೆ. ಆಫ್ಟರ್ ಲಾಂಗ್ ಟೈಮ್ ತರುಣ ಬರ್ತಿದ್ದಾರೆ. ಸೊ ಅವ್ರು ಬಂದಾಗ ಮೀಟ್ ಮಾಡ್ತೀನಿ. ಅವ್ನಿಗೆ ಅವ್ನ ಪಾಪಮ್ಮ ಮೀಟ್ ಮಾಡಕ್ ಹೋಗಿದ್ದಂತೆ. ಏನಾ ತರುಣ ಪಾಪಮ್ಮ ಮೀಟ್ ಮಾಡಕ್ ಹೋಗಿದ್ನಾ? ಹಾ ಬರ್ಲಿ ಗೈಸ್, ಪಾಪಮ್ಮ ಮೀಟ್ ಮಾಡಿಸ್ತೀನಿ. ವರ್ಕೌಟ್ ಮುಗೀತು ನೋಡಿ. ವರ್ಕೌಟ್ ಮುಗಿದ್ರೆ ನಮ್ಮ ಮಗ ಕೊಟ್ಟಿದ್ದ ಹಿಂಸೆಗೆ ಇವತ್ತು ಬೇಗ ಹೋಗಂಗಾಗೈತೆ. ಏನ್ ಮಾಡೋದ ನಾವು? ಅವನಿಗೆ ಫೋನ್ ಬಂದ್ಬಿಟ್ರೆ ಹೋಗೋಣ ಅಂತ ಹಠ ನೋಡಿ ಫೋನ್ ಹಚ್ಕೊಂಡು ಈ ಥರ ಏನ್ ಹೇಳ್ಬಿಡ್ತೀರಾ? ಏನಾರು ಹೇಳಕ್ಕಾದ್ರೆ ನೀವೇ ಕಮೆಂಟ್ ಸರಿಯಾಗಿ ಹೇಳಿ. ಇನ್ನು ನನ್ನ ಕಾರ್ಡಿಯೋ ಇತ್ತು, ಕಾರ್ಡಿಯೋ ಜಾಸ್ತಿ ಕಾರ್ಡಿಯೋ ಆಗ್ಲೇ ಇಲ್ಲ, ಕೊಟ್ಲೂ ಇಲ್ಲ. ಬನ್ನಿ ಈಗ ಫೈನಲಿ ಈಗ ನಾವು ನಿಮ್ಮನ್ನ ಮುಗಿಸ್ಕೊಂಡು ಮನೆ ಹೋಗುವ. ಇವನಂತೂ ಫೋನಲ್ಲಿ ಕಸ್ಕೊಂಡಿದ್ರೆ ಮತ್ತೆ ಆಚೆ ಬರೋ ಸಕ್ಕತ್ ಕಷ್ಟ. ಅವ್ನು ನೋಡಿದ್ರೆ ಬಂದೇ ಇರಿ ಅಂತ ಅರ್ಧ ಗಂಟೆ ಮಾಡ್ದ. ಇವನ್ ನೋಡ್ರೆ ವರ್ಕೌಟ್ ಮಧ್ಯದಲ್ಲೇ ಕರ್ಕೊಂಬಂದ. ಯಾರೋ ಇಂಪಾರ್ಟೆಂಟ್ ಫೋನ್ ಮಾಡಿದ್ರು ಅಂತ ವರ್ಕೌಟ್ ಮುಗಿದ್ಮೇಲೆ ಕರ್ಕೊಂಬಂದಿದ್ ನೀನು ನೋಡಿ. ಈಗ್ಲೂ ಈಗ ನಾನು ಈಗ ಬ್ಲಾಗಲ್ಲಿ ಹೇಳು ಕೂಡ ಇನ್ನೂ ಅಲ್ಲೇ ಜಸ್ಟ್ 2 minutes ಅಂದ. ಇನ್ನು ಇವನೆಲ್ಲ ಫೋನ್ ಕೊಟ್ಟು ಮಾಡ್ದ. ನಾನು ಕಾಡಿನಾರ ಮಾಡ್ತಿದ್ದೆ, ಯಾಕೆ ಹಿಂಗೆ ಅಲ್ಲಿ ಮಾಡ್ತೀರ ನಮ್ಮನ್ನ? ಏನೇನು ನಾವು ಮಾಡ್ದೇನೆ ನೀವು ಮಾಡ್ಬಾರ್ದು. ಇಂಥ ಜೊತೆ ನಾವು ಟ್ರೈನರ್ ಅಂತ ಹಾಕಂದ್ರೆ ನಾನು ಏನಾರ ಜಿಮ್ಗೆ ಬಂದ್ರೆ ಕತೆ ಕಾಲ. 2 ನಿಮಿಷ ಫೋನ್ ಎತ್ತಿಲ್ವಾ? ಫೋನ್ ಎತ್ತಿದ ನಮ್ದು ಅಲೆ ನೋಡಿ. ಗೊತ್ತಿರ್ಬೇಕಣ ವಾಯ್ಸ್ ಮೇಲೆ ಆಗ್ತಾನೆ ಅಂದ್ರೆ. ಎನ್ನೇ ಸಲ ಬತ್ತವನೆ ಅಲ್ಲ ಈ ತರ ಅಲ್ಲೋ ನೋಡಿ. ಈಗ ಈ ತರ ಯಾಕೆ ಬಟ್ಟೆ ಇವ್ನು ನೋಡಿದ್ರೆ ನಾವ್ ವರ್ಕೌಟ್ ಮಾಡೋದಂದ್ರೆ ನೀವು ವರ್ಕೌಟ್ ಮಾಡಬಾರ್ದು. ವರ್ಕೌಟ್ ಮಾಡಿಲ್ವಾ? ಅಲ್ಲ ಮಾಡಿದೀವಿ, ಕಾರ್ಡಿಯೋ ಮಾಡಕ್ ಬಿಡ್ಲಿಲ್ಲ. ಯಾಕೆ ಹೇಳು? ಅವ್ರ ಮನೆಯವ್ರ ಏನೋ ಬೈದ್ರು, ಅವ್ರ ಹೆಂಗಸರು. ಎಲ್ಲ ಮುಗ್ತಿದ್ಯೋ ವ್ಲಾಗಲ್ಲ ನೋಡ್ಕೊಂಡ್ರ ಒಳ್ಳೆ ಬುದ್ಧಿ ಕಳ್ಸಿ.
ಸಮಾಚಾರ ಅಪರೂಪದ ನಿಮ್ ಪಾಪಮ್ಮ ಯಾರು? ನಂಗೆ ಪಾಪಮ್ಮ ಸಿನಿಮಾ ಅನ್ಬಿಡಿ ಸುಮ್ಕಿರಿ. ಅಲ್ಲ ನಿಮ್ ಪಾಪಮ್ಮನ ಬಿದ್ದೆ ಬಿಡೋಣ ಈಗ ಅಲ್ಲಿ. ಅಲ್ಲ ನೀವು ನಿಮ್ ಪಾಪಮ್ಮನ ಇರೋದು ಮಾಡಿ ಯಾಕೆ? ಅಲ್ಲ ಪೌಡ್ರು ಕಮ್ಮಿ ಆಗ ಬಂದಿದ್ದೀರಾ? ಸನ್ಸ್ಕ್ರೀಮಾ ನೋಡಿ ಗೈ, ಸನ್ಸ್ಕ್ರೀಮ್ ಎಲ್ಲ ಯೂಸ್ ಮಾಡ್ತವ್ರೆ ಪಾಪಮ್ಮ. ಹಂಗಾರ ಪಕ್ಕ ಅವ್ರೆ. ನಿಮ್ ಪ್ರಕಾರ ಪಾಪಮ್ಮ ಅವರ ಇಲ್ವಾ? ನಾನೇ ಇವ್ರ ಪಪ್ಪ. ಹಾಕ್ತೀನಿ ಇದಕ್ಕೆ ಸಾಕು ಮಾಡಿ. ಇನ್ನೊಂದ್ಸತಿ ಯಾಕೆ ಊಟ ಅಲ್ಲಿ ನೋಡಿ ಕೇಳಿ ರಿಪ್ಲೈ ಬೇಕಂದ್ರೆ. ಈ ತರ ಅಲ್ಲ ಕಣ, ನಿನ್ ಪ್ರಕಾರ ಪಾಪಮ್ಮ ಅವರ ಇಲ್ವಾ ಇವ್ರಿಗೆ? ಗೈಸ್ ನನ್ನ ಪ್ರಕಾರ ಪಾಪಮ್ಮ ಇದ್ರು, ಈಗ ಇದಾರ ಇಲ್ಲೋ ಗೊತ್ತಿಲ್ಲ, ಬಟ್ ಜಾಸ್ತಿ ನನ್ಗೆ ಇವ್ರಿಂದಾನೇ ಹೇಳ್ಬೇಕು. ಈಗ ಮಾತಾಡ್ರು ಬರೀ ಅಮ್ಕದೆ ಆಯ್ತಪ್ಪ ನೀವು ಇಬ್ರದು. ಚೆಕ್ ಮಾಡ್ತೀನಪ್ಪ. ಸರಿ ಸರಿ. ಅಲ್ಲ ನೀ ಪಾಪಮ್ಮ ಅವರ ಇಲ್ವೋ? ಒಳ್ಳೆ ಉದಿ ಕಲ್ಸಿಲ್ಲ ನೀವನಿಗೆ, ಹಾಳು ಮಾಡ್ಬಿಟ್ಟಿದ್ರ ನೀವು ಗಣಿನ. ಉದಿ ಕಲ್ಸ್ಬೇಕು ನೀವು ಗಣಿಗೆ. ನಾನ್ ಹೇಳ್ತಿರೋದು ನಿಮ್ ಪಾಪಮ್ಮ ಇದಾರ ಇಲ್ವಾ? ಯಾಕಿಲ್ಲ? ಬೇಕಾ ನಿಂಗೆ ಪಾಪಮ್ಮ? ಕುಚ್ ಬಿ ನೈ, ಕ್ಯಾ ಬಿ ನೈ, ಕೊಯ್ ಬಿ ನೈ. ಅಲ್ಲಿ ಒಬ್ಬ ಇನ್ಸ್ಟಾಗ್ರಾಮ್ ಅಲ್ಲಿ ಒಬ್ರು ವಿಡಿಯೋ ಮಾಡೋರಲ್ಲ, ಮಂಜು ಅಂತ, ಇವ್ರೇ ನೋಡಿ ನಮ್ಮ ಪಾಪಮ್ಮ ಹಂಗಂತ ಒಂದೇ ಸರಿ ಗಣಿ ಹೇಳ ಖುಷಿ ಆಗತ್ತೆ. ಅವನೇ ಕಣೋ. ಅಯ್ಯೋ ಇವ್ನ ಸೈಕು ಯಾರು ಇಲ್ಲ ಇವನಿಗೆ. ನೆನ್ನೇನು ಹೇಳಿದೀವಿ, ಅಮುಕುಡು ಮುಖನೇ ಮಂಜ ಅಂತ. ಒಂದಿರ ಕೇಳು ಹೇಳು. ಅಮುಕುಡು ಮುಖ ಅಲ್ಲ ಕಣ, ನಿಮ್ ಪಾಪಮ್ಮ ಯಾರು? ನಿಮ್ ಪಾಪ ಅಮುಕುಡು ಮುಖನಾ? ಬ್ರೋ ನೀನ್ ಬ್ಲಾಗ್ ನೋಡ್ತಾರೆ ಕಮೆಂಟ್ ಮಾಡು ಬ್ರೋ. ನಿಮ್ ಪಾಪಮ್ಮ ಬೇರೆಯವ್ರೆ. ಮನೆಗೆ ಸಿಗತ್ರ ಸ್ವಲ್ಪ ಮಾತಾಡ್ಸೋಣ, ಪರ್ಸನಲ್ ಆಗಿ ಮಾತಾಡ್ಸೋಣ. ಏನ್ ಹೇಳು? ಸೊ ಗ್ಯಾಸ್ ಕ್ಯಾಮ್ರಾ ಆಫ್ ಮಾಡೋಣ ಅಂತ ಇಟ್ಕೊಂಡ್ ಮಾಡ ಅಂದ್ರೆ ನೈಟ್ ಇವಾಗ ಗೊತ್ತಾಗ್ಬಿಡುತ್ತೆ. ಕಡೆ ಕ್ಯಾಮ್ರಾ ಆನ್ ಮಾಡಕ್ ಹೋಗಲ್ಲ ಗೈಸ್. ಸುಮ್ಮನೆ ಕೀ ಹುಡುಗಿದ್ರೆ ಹಾಕೋ ಮ್ಯೂಸಿಕ್ ಹಾಕು. ನೀವು ಈ ತರ ಮ್ಯೂಸಿಕ್ ಡೈರೆಕ್ಟರ್ ಎಲ್ಲ ಆಯ್ತೀರ ಅರ್ಜುನ್ ಜನಿ ಅವಾಗ ಅವಾಗ. ಚೆನ್ನಾಗಿ ಬರೆಯಲ್ಲ ಅಂತ ಹಂಸಲೇಖ ಮ್ಯೂಸಿಕ್ ಅಲ್ಲ, ಅವರು ಸಾಂಗ್ ಹೇಳೋದು ರೈಟ್. ಅವರು ಅರ್ಜುನ್ ಜನಿ ಅನ್ಬೇಕು. ಮಾಡು 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 ಮಾಡು. ತರುಣಂಗೆ ಪಾಪಮ್ಮ ಬೇಕಂತ ಗೈಸ್, ನೀವ್ ಯಾರು ಕಮೆಂಟ್ ಮಾಡಿ. ತರುಣಂಗೆ ಹುಡುಗಿ ಇದಾರ ಇಲ್ವಾ ಅಂತ ನೀವು ಕಮೆಂಟ್ ಮಾಡಿ ಗೈಸ್. ಈ ಲಾಗ್ ಇವತ್ತಿನ ಲಾಗ್ ಅದೇನೆ, ತರುಣಂಗ್ ಹುಡುಗಿ ಅವರ ಇಲ್ವಾ ಅಂತ. ಇಲ್ಲಿಗೆ ಬಂದೆ VIP ಗೈಸ್, ಇವ್ರನ್ನ ಕರ್ಸಿ ಅಲ್ಲಿಂದ ಕರ್ಕ ಬಂದ್ ಬೈಕ್ ನ ಹೊಸ ಬೈಕ್ ಬರ್ತದ ಬಿಟ್ಟು ಹೋಗ್ತಿದ್ಯಲ್ಲ. ಅಲ್ಲ ಹೊಸದಾಗ್ ಬಂತು ಅಂತ ಬಿಟ್ಟು ಹೋಗ್ತಾ ಇದೆಯಲ್ಲ. ಕಾಣಿಸ್ತಿಲ್ವಾ? ನಾನ್ ಕಾಣಿಸ್ತೀನಿ, ನಾನು ತಲೆ ಕೆಡ್ಸ್ಕೊಬೇಡ ನಾನು. ಗೈಸ್ ನೋಡಿ ನೋಡಿ ಹುಡುಗಿ ಹೆಂಗ್ ಚೆಕ್ ಮಾಡ್ತಾರೆ ಇಬ್ರು ಸೇರ್ಕೊಂಡು. ಕಳ್ಳ ನನ್ ಮಕ್ಳು ನೋಡಿ ನೋಡಿ ನೋಡಿ. ಬೇಡ ಕ್ಯಾಪೇಟ್ ಬಂದ್ಬಿಡುತ್ತೆ. ಹಾಳಾಗ್ಬಿಟ್ಟವನೆ ಗೈಸ್ ಗಣಿ ಅಂತೂ ದೇವ್ರನಾಗ್ಲವೇ. ಗೈಸ್ ಇಲ್ಲೇ ನೋಡಿ, ನಂದು ವಿಡಿಯೋ ಬಂತು ಪಟ್ ಅಂತ. ಇಲ್ಲಿ ಅದ ಹೆಂಗ್ ಗೊತ್ತಾ, ಹಿಂಗೆ ಸ್ಕ್ರೋಲ್ ಮಾಡ್ಬಿಟ್ರು ವಾಯ್ಸ್ ಬಂದ ಅದೇ ಹುಡುಗಿ ಏನೇನು. ನಾನು ನಿನ್ ಚಾಟ್ ನ ತೆಗ್ದ್ಬಿಟ್ಟು ನೋಡಿದ್ದು, ಲೈಕ್ ಮಾಡಿಲ್ಲ. ತಪ್ಪು ತಿಳ್ಕಂದೆ ಅನ್ಕಂದ್ರ ಇಲ್ಲ, ಕರೆಕ್ಟಾಗಿ ತಿಳ್ಕಂದೆ. ಹಿಂದಿ ಅವನಲ್ಲ ಇನ್ನ ಕಳ್ಳ, ಹಿಂದಿ ಅವನಲ್ಲ ಇವನು ಮಹಾನ್ ಕಲಾವಿದ ಗೈಸ್. ಎಂತರು ಯೂಟ್ಯೂಬೇ ಡೌನ್ಲೋಡ್ ಮಾಡಿಲ್ಲ, ಯೂಟ್ಯೂಬ್ ಐತೆ ಅಂತ ಕುಂತವನೆ. ತೋರ್ಸಪ್ಪ ಆಯ್ತು, ಈ ನಂಬರ್ ಕೊಡ್ಸೋಣಪ್ಪ. ಸಬ್ಸ್ಕ್ರೈಬ್ ಮಾಡಿಲ್ಲ ಹಂಗಾರೆ ತೋರ್ಸಪ್ಪ. ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಅಕೌಂಟ್ ಮಾಡಕ ಇದು ಹೊಸ ಅಕೌಂಟ್ ಅಲ್ವಾ? ಆದ್ರೂ ಮಾಡ್ಬೇಕು ಅನ್ನೋದು ಸ್ವಲ್ಪ ಕಾಮನ್ ಸೆನ್ಸ್ ಇಲ್ವಾ? ಅಲ್ಲ ಮಾಡ್ಬೇಕು ಅನ್ನೋದೊಂದು ಕಾಮನ್ ಸೆನ್ಸ್ ಇಲ್ಲ ಅಂತ ಅಂದ್ಮೇಲೆ ತೋರ್ಸಪ್ಪ. ಫಸ್ಟ್ ಅಂತ ಇವನ್ ಇನ್ನ ಎಂತ ಅವನಿಗಿಂತ ಎರಡರಷ್ಟು ಇವನು. ನಮ್ಗೆ ಶೂಗಳು ಕಡೆ ಕಲ್ಸಿ ಹಾಕಂದಿರಂಗಿತ್ತು. ಮನೇಲಿ ಅನ್ಲಿಮಿಟೆಡ್ ವೈಫೈ ಇಬ್ರ ಹತ್ರನು. ಅಲ್ಲಲ್ಲ ಓಲಿ ವೈಫೈ ಇಬ್ರ ಹತ್ರನು 17 ಐಫೋನು ಅನ್ಲಿಮಿಟೆಡ್ ಹಾಕ್ಸ್ಕೊಳ್ರ 5GB. ನಾನ್ ಫೋನಲ್ಲಿ ಸ್ವಿಚ್ ಆಫ್ ಆಗೈತೆ. ಅಲ್ಲ ಇವನು ಬಂದಾಗೆಲ್ಲ ಹಾಟ್ಸ್ಪಾಟ್ ರಾಜ. ಈ ಗಾಡಿ ಏನಾರ ಹೆಂಗ್ ಹೋಯ್ತಿರೋದು ಮತ್ತೆ ರಿವರ್ಸ್ ಬಂದ್ರೆ ಹೆಂಗಿರುತ್ತೆ ಹೇಳ್ರಿ. ನಾನ್ ಇಳ್ದು ಹೋಯ್ತೀನಿ. ಕುಚಿಕು ಅಷ್ಟೇ ಸ್ಟೋರಿಗೆ ಒಂದು ಒಳ್ಳೆ ಫೋಟೋಸ್ ಆಯ್ತದೆ. ಇವ್ರ ಮಾತ್ರ ಬ್ಲಾಗ್ ನೋಡೋದು, ಇವ್ರ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು.
ನಮ್ಮ ಬ್ಲಾಗು ನೋಡಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳಲ್ಲ, ಬರೀ ಇಂತ ಕೆಲಸನೇ. ಹಾ ಹಾ ಇವತ್ತು ಇಲ್ಲೆಲ್ಲ ತಿರೋಮಿಸ್ ಹಾಕಿದಾರಂತೆ, ಅದೊಂದು ಕೇಕು ನೋಡ್ಕೊ ಬರೋಣ. ನೋಡಿ ₹120 ನೋಡ್ಕೊ ಬರೋಣ. ಅದು ಇದ್ರಲ್ಲಿ ತಾನೇ ಕೋರ್ಟ್ ಎದುರುಗಡೆ. ಎಕ್ಲೇಸ್ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ದೆ, ಅದನ್ನ ತಿನ್ಬೇಕು ಅಂತ ಅನ್ಸಿತ್ತು. ಡಯಟ್ ಏನು ಪ್ರಾಬ್ಲಮ್ ಆಗಲ್ವಾ? ಅದು ಈ ತರ ಗೈಸ್, ಈ ತಿರ್ಗು ಮುಂದೆಗಡೆ ಈಗ ನೋಡಕ್ಕೆ ಅಂತ ಹೋಗ್ತೀನಿ. ಹೋಗಿದ್ದಾರೆ ನಡಿಯಾ ಅದು ಗೈಸ್. ಗೈಸ್ ಕನ್ನಡಕ್ಕೆ ಬಿಡ್ತಿಲ್ಲ ನನ್ನ ಮಕ್ಳು. ನಾನು ಏರ್ ಕಟ್ ಮಾಡಿಸ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೆ. ಅದೊಂದು ಅಲ್ಲಿ ಇವಾಗಲ್ಲ, ಇದು ಗೆಲ್ಸ್ ಕಣೋ. ಗೈಸ್ ಏರ್ ಕಟ್ ಮಾಡಿಸ್ಬೇಕು ನಡೀತೇನೆ. ಇವಾಗ ಮಾಡ್ಸೋಣ ಇಲ್ಲ ಸಂಡೇ ಮಾಡ್ಸೋಣ ಪ್ಲಾನ್ ಮಾಡಿ ಬುಧವಾರ ಶನಿವಾರ ದರ್ಶನ ಹೋಗ್ತೀನಿ. ಮೇ ಬಿ ಪಕ್ಕ ನನ್ನ ಪ್ರಕಾರ ಭಾನುವಾರ ಮಿಸ್ಸೇ ಇಲ್ಲ ಗೈಸ್. ಇಲ್ಲ ಮಾಡ್ಸೋದು ನಾನು. ಭಾನುವಾರ ಮಿಸ್ಸೇ ಇಲ್ಲ ಗೈಸ್, ಪಕ್ಕ ಲೆಫ್ಟ್ ಭಾನುವಾರ ಮಿಸ್ ಇಲ್ಲ ಗೈಸ್. ಮಾಡ್ಸೋಣ ಹೆಚ್ಚಿಗೆ ಒಂದು ವಾರನೂ ಹೊತ್ತಿಲ್ಲ, ಇನ್ನೂ 7-8 ದಿನ ಆಗಿಲ್ಲ. ಹುಡುಗ ಹೊಸ್ತಾಗ್ಬಿಟ್ಟು ಕಮೆಂಟ್ ಕೂಡ ಮಾಡಿದೀನಿ ಅಲ್ದ ಬಿಟ್ಟು ಅಂತ. ಅದು ಎಲ್ಲಿ ಹಾಕಿದ್ದಾನೆ ನೋಡೋಣ. ಇರಲ್ಲ, ಸಾಯಂಕಾಲ ಇರ್ತೀನಿ ಅಂತಾನೆ ಬ್ರೋ ಮೆಸೇಜ್ ಮಾಡಿರೋದವ್ರು. ಇಲ್ಲೇ ಕಣೋ, ಇಲ್ಲೇ ಕೋಲ್ಡ್ ಹತ್ರ ನಾನು ಕಮೆಂಟ್ ಮಾಡಿದ್ದೆ ಅಲ್ದ ಬೆಸ್ಟ್ ಬ್ರೋ ಚಂದ್ರಪಟ್ಟ ಹುಡುಗ ಅಂತ. ಇಲ್ಲಲ್ಲ, ಕೋಲ್ಡ್ ಪಕ್ಕ ಕೋಲ್ಡ್ ಎದುರುಗಡೆನೆ. ಇಲ್ಲಿ ಕರೆಕ್ಟ್ ಆಗಿ ಇಲ್ಲಿ ಇದೇ ಬ್ಯಾಕ್ ಗ್ರೌಂಡ್ ಗೈಸ್. ಏನಾರ ಬಂದ್ರೆ ಬರ್ತೀನಿ. ನಮ್ಮೂರ್ ಹುಡುಗರು ಬೆಳಿಬೇಕು. ಇಲ್ಲ ಅವನು ಗೈಸ್, ಇಲ್ಲ ಬೇಜಾರಾಯ್ತು. ನಾಳೆ ಶೂಟ್ ಇದೆ ಅನ್ಕಂದೆ. ಶೂಟ್ ಪ್ಲಾನ್ ಮಾಡೋಣ, ಈಗ ಮಾತಾಡ್ತೀನಿ. ನೋಡಿ ತರುಣ್, ಏನದು ತರುಣ್ ಸೋಮು, ಏನ್ಲದು ತರುಣ ಸೋಮ ಏನೇನೈತೆ ಅಂತ ಮೇಲೆ ಹೊಟ್ಟ. ಈಗ ಮನೆಗೆ ಹಂಗಾರೆ ಹೊಟ್ರಿ ನಮ್ಮ ಮನೆಗೆ. ಸಾರಿ ಗೈಸ್, ಬಾಯ್. ಅಫಿಷಿಯಲಿ ಬ್ಲಾಗ್ ಅಲ್ಲಿ ಬಾಯ್ ಮಾಡು. ಬಾಯ್ ಗೈಸ್, ನಾಳೆ ಸಿಗ್ತೀನಿ ನಿಮಗೆ. ನಾಳೆ ಬೆಳಗ್ಗೆ ನಿಮ್ಮ ಭೇಟಿ ವಾಲಿಬಾಲ್ ಆಡೋದು ಪಕ್ಕ ಹೋಗ ನಾಳೆ ಹಂಗಾರೆ. ಅವ್ನು ಬರಲ್ಲ, ಫೋನ್ ಮಾಡ್ತೀನಿ. ಫೋನ್ ಮಾಡು ಬನ್ನಿ ಗೈಸ್. ಇವಾಗ ಮನೆಗೆ ಹೋಗ್ಬಿಡೋಣ, ಮತ್ತೆ ತಕ್ಕ ಟೈರ್ಡ್ ಆಗ್ತೈತೆ. ಇರು ಅಂತ ಹೇಳ್ಬಿಟ್ಟು ಪ್ರೆಷರ್ ಹಾಕಿ ಹತ್ತುತ್ತಾ ಇದೀನಿ. ಲೆಫ್ಟಿಗೆ ನೋಡಲ್ಲಿ ಹಾರಿಸ್ತಾನೆ. ಗಟ್ಟಿಗೆ ಇರು ಅಂತ ಹೇಳ್ಬಿಟ್ಟು ನಾವು ಹೊಟ್ಟಿದೀನಿ. ಬಟ್ ಅಂತ ಬಿಟ್ಬಿಡೋದ ಈಗ ಮನೆಗೆ. ಜನ ಕಣ ಬೀಟ್ ಚೆನ್ನಾಗಿಲ್ಲ ಇಂಥವ್ರಿಗೆಲ್ಲ ಗಾಡಿ ಕೊಡ್ಬಾರ್ದು. ಗಾಡಿ ಕೊಟ್ರೆ ನಾವು ಕುತ್ಕೋಬಾರ್ದು ಗೈಸ್. ಈಗ ಅಲ್ಲೇ ಬುಷ್ ಹತ್ರ ಏನೋ ಬೇಕಂತ ಅವಳಿಗೆ. ಪೆನ್ನಲ್ಲ, ಚಂದ್ರಪಟ್ಟಣ ಇಲ್ಲ ಬರ್ರಿ ಇಲ್ಲಿ. ಚಂದ್ರಪಟ್ಟಣ ಕಾಮಿಡಿ ಕ್ರಿಯೇಟರ್ ನೋಡಿ. ಸರ್ ಏನ್ ಸರ್ ನೀವು ಕಾಮಿಡಿ ಚೆನ್ನಾಗಿ ಮಾಡ್ತೀರಲ್ಲ? ಹೌದಾ? ಎಲ್ಲ ಗಣಿ ನೋಡಿ, ವಿಡಿಯೋಗಳು ನೋಡಿದ್ಯಾ ಹೆಂಗಿರ್ತವೆ ಅಂತ? ಈ ತರ ಅಲ್ಲ ಅದು. ಅವ್ರು ನಿಮ್ಮುಡ್ಗಿರಿ ಅವರು ಯಾವ್ದು ಫಾರಿನರ್ಸ್? ಅವ್ರು ನೇಪಾಳದವು. ಅಣ್ಣ ಅಂತಾರೇನ ನಿಂಗೆ ಲವ್ ಮಾಡ್ರಿ ಏನ್ ಮಾಡ್ತೀಯ? ಅಂತಾರೆ ಮಾಡೋದು ಮಾಮೂಲಿ ಬ್ಯೂಟಿ ಪಾರ್ಲರ್ ಇಟ್ಕೋಬೇಕಾಯ್ತದೆ. ನೀನ್ ಅಲ್ಲಿ ಸರಿ ಮಾಡಬೇಕಲ್ಲ ಫಸ್ಟ್. ಡಾಕ್ಟ್ರಿಗೆ ಹೇಳಿದ್ದೀನಿ ಅಲ್ಲ. ಅವರು ಅಕಸ್ಮಾತ್ ಅವ್ರೇನಾದ್ರು ಮದ್ವೆ ಆದ್ರೆ ಎಲ್ಲಿ ಸರಿ ಮಾಡ್ಬೇಕಲ್ಲ ಅವರು. ಡಾಕ್ಟರ್ ಹಿಡ್ಕೊಂಡ್ಬಿಡ್ತೀನಿ, ಡಾಕ್ಟರ್ನೇ ಮದುವೆ ಆಗ್ಬಿಡೋದು. ಯಾವ್ದಾರು ಒಂದು ಒಳ್ಳೆ ಕಾಮೆಂಟ್ ಇದೆ ಕುಡಿಯೋದು ಒಡಿಯೋಣ. ಸ್ವಲ್ಪ ಐಟಮ್ ತಗೋಬೇಕಾಯ್ತು ಮನೆಗೆ, ತಗೊಂಡು ಹೋಗೋಣ. ಯಾರು ಗೈಸ್ ಈ ಮಂಗ? ಗೈಸ್ ಇದ್ರ ಕಂಟೆಂಟ್ ನಾಳೆ ಬರುತ್ತೆ ನೋಡಿ. ಪಾಪಮ್ಮ, ಓ ಗೈಸ್ ಪಾಪಮ್ಮ ನನ್ನ ಫೇವ್ರೇಟ್ ರೊಟ್ಟಿ ಮಾಡ್ತಾಳೆ. ಲವ್ ಕೇಳ್ರಿ, ಸುಟ್ಟೋದ್ ಕಣಿ. ಥ್ಯಾಂಕ್ ಯು. ಕ್ಯೂಟ್ ಬಂಗಾರ ಗೈಸ್. ಏನ್ ಆಕ್ಟಿಂಗ್ ಮಾಡ್ತಾ ಗೊತ್ತಾ ಗೈಸ್? ಕಷ್ಟ ಮಾಡಿಸ್ತೀನಿ. ಇಲ್ಲಿ ಕೈ ನೋಡಿಲಿ. ಇಲ್ಲಿ ಇವು ಹಾಯ್ ಅವ್ನು ಲಗ ತೋರ್ತಿಲ್ದ ಕೆಳಗಡೆ ಗೈಸ್. ಅವಾಗ ಬಂದು ತಿಡ್ತಾವ್ ನಿಂಗೆ ಏನೋ ನೋಡ್ತಿಲ್ಲ. ಹಾಯ್, ವೆಲ್ಕಮ್ ಬ್ಯಾಕ್ ಮೈ ನಿಂಗೆ ಮೈ ಯೂಟ್ಯೂಬ್ ಚಾನಲ್ ಗೈಸ್. ಸೂಪರ್ ಲಕ್ಷ್ಮಿ ಐಫೈ. ರೊಟ್ಟಿ ತಿಂದನ ಆಯ್ತಾ? ಈಗ ಸರಿಯಾಗಿ ರೊಟ್ಟಿ ಬರ್ಸನ. ರೊಟ್ಟಿ ಸರಿಯಾಗಿ ತಿಂದನ ಆಯ್ತಾ? ಥ್ಯಾಂಕ್ ಯು ಗೈಸ್. ನಂಗಂತೂ ಸಕ್ಕತ್ ಇಷ್ಟ ರೊಟ್ಟಿ. ಅದು ಅಕ್ಕಿ ರೊಟ್ಟಿ ಅನ್ನದಲ್ಲಿ ಮಾಡಿದಾಳೆ. ಮತ್ತೆ ಏನೋ ಪಲ್ಯ ಬೆಳಿಗ್ಗೆನೆ ಮಧ್ಯಾಹ್ನ ಮಾಡ್ಕೊಟ್ಲು. ಸಕ್ಕದಾಗೈತೆ. ಬನ್ನಿ ಟೇಸ್ಟ್ ಮಾಡಿ ತಿನ್ನ. ಫಸ್ಟ್ ಅವಳಿ ತಿನ್ಸೋಣ. ಅವಳೆ ಶೆಫರ್ಡ್ ಆಫ್ ಮಾಡಿದಾಳೆ. ಫಸ್ಟ್ ಅವಳಿ ತಿನ್ಸೋಣ ಟೇಸ್ಟ್ ಹೆಂಗಿದೆ ಅಂತ. ಸ್ಟೋರೇಜ್ ಫುಲ್ ಆಗ್ಬಿಡ್ತು, ವಿಡಿಯೋನೇ ಬಂದಿಲ್ಲ. ಹೆಂಗಿದೆ ಮಟ್ಟ ಟೇಸ್ಟು? ನಾನು ತಿಂತೀನಿ ಇವಾಗ. ಲಕ್ಷು ನೀನ್ ತಿಂತೀಯಾ? ಈಗ ಟೇಸ್ಟ್ ಮಾಡ್ತೀನಿ ನೀನು.
ನಿನ್ ಕೈ ಹಾಕ್ಬಾರ್ದು, ನಿನ್ ಹ್ಯಾಂಡ್ ವಾಶ್ ಮಾಡಿಲ್ಲ. ಅನು ಹೆಂಗೆ ಟೇಸ್ಟು. ಲಿಯೋ ಮಗ ಹಾಕೋ ಬಿಡತ್ತೆ ಇಲ್ಲ ಗೈಸ್. ಆಮೇಲೆ ಅವಳು ಹಾಕು ಲಿಯೋ ಹಾಕು. ವಾವ್ ಗಾಯ್ಸ್, ಬಿಲ್ಡಪ್ ಕಲ್ಲ ನೆಕ್ಸ್ಟ್ ಲೆವೆಲ್ ಅನ್ಕೊಳ್ರಿ. ಸೂಪರ್ ಮಾ. ಈಗ ಊಟ ಮಾಡಿ ಇಷ್ಟು ವಾಕ್ ಮಾಡ್ತಾ ಇದ್ದೀನಿ ಗೈಸ್. ಇವತ್ತಿನ ಬ್ಲಾಗು ಕಮ್ಮಿ ಇತ್ತು, ಯಾಕಂತಂದ್ರೆ ಗೈಸ್ 2 days ಇಂದ ನಾನು ಟೀಚರ್ಸ್ಗೆ ಪ್ರಾಕ್ಟೀಸ್ ನಡೀತಿದೆ. ಅಲ್ಲಿ ಬ್ಲಾಗ್ ಮಾಡೋಕ್ಕಾಗಲ್ಲ, ಯಾಕಂತಂದರೆ ಟೀಚರ್ಸ್ಗಳು ಪಾಪ ಹೆಂಗೆ ಅನ್ಕೋತಾರೋ ಅಂತ. ಅಲ್ಲಿ ಬ್ಲಾಗ್ ಮಾಡೋಕ್ಕಾಗ್ತಿಲ್ಲ. ಸೊ ಅಲ್ಲೇ ಟೈಮ್ ತುಂಬ, ನೀವೇ ನೋಡ್ರಲ್ಲ. ಬೆಳಿಗ್ಗೆ ಹೋಗಿತ್ತು ನಾನು, ಅಂದರೆ ಆಫ್ಟರ್ನೂನ್ ಹೋಗಿತ್ತು 6:70 ಬಂದೆ. 70 ಬಂದಮೇಲೆ ಕಂಟಿನ್ಯೂ ಬ್ಲಾಗ್ ಮಾಡಿದ್ದೀನಿ. ಅದಾದಮೇಲೆ ಗೈಸ್ ಐ ಹೋಪ್ ನಾನು ಮಾಡ್ತಿರೋ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆಯೋ ಇಲ್ವೋ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಸೊ ಇನ್ನು ಯಾವ ಥರ ಚೇಂಜಸ್ ಬೇಕು, ಯಾವ ಥರ ಕಂಟೆಂಟ್ ಬೇಕು, ಯಾವ ಥರ ಬೇಕು ಅಂದರೆ ನೀವು ವ್ಲಾಗ್ ನೋಡ್ತಿರ್ತೀರಾ ಗೈಸ್. ನೀವು ಕಮೆಂಟ್ ಮಾಡಿದ್ರೆ ನಾನು ಅಲ್ಲಿ ಚೇಂಜ್ ಮಾಡ್ಕೋಬೋದು, ಏನಾರು ಹೊಸ ಕ್ರಿಯೇಟ್ ಮಾಡ್ಬೋದು. ನೀವು ಕಮೆಂಟೇ ಮಾಡ್ತಾ ಇಲ್ಲ, ನನಗೆ ಅದೇ ಒಂದು ಬೇಜಾರಾಗ್ತಿರೋದು. ನನಗೆ ನನ್ನ ವ್ಲಾಗ್ ನೋಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಕಮೆಂಟ್ ಮಾಡಿ ಗೈಸ್, ನಾನು ಕೇಳೋದಷ್ಟೇ ನಿಮ್ಮನ್ನ, ಕಮೆಂಟ್ ಮಾಡಿ. ಕಮೆಂಟ್ ಮಾಡೋದಷ್ಟು ನನಗೆ ಹೊಸ ಹೊಸ ಮೈಂಡ್ ಬರುತ್ತೆ, ಹೊಸ ಹೊಸ ಕ್ರಿಯೇಟಿವಿಟಿ ಮೈಂಡ್ ಬರುತ್ತೆ. ಓ ನನ್ನ ಹತ್ರ ಆಡಿಯನ್ಸ್ ಈ ಥರ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಸೊ ಅವೆಲ್ಲ ಬರುತ್ತೆ. ಆದಷ್ಟು ನೀವು ಕಮೆಂಟ್ ಮಾಡಿ ಗೈಸ್. ನೀವು ಕಮೆಂಟ್ ಮಾಡಿದಾಗಲೇ ನನಗೆ ಅರ್ಥ ಆಗೋದು. ಇಲ್ಲ ಅಂತ ಅಂದರೆ ಗೈಸ್ ನನಗೆ ರಿಯಲಿ ನಾನು ಕಂಟೆಂಟ್ ನಿಮ್ಗೆ ಏನು ಕೊಡಬೇಕು ಅಷ್ಟೆಲ್ಲ ಪುಷಪ್ ಮಾಡ್ತೀನಿ. ಬಟ್ ನಿಮ್ಮ ಮೈಂಡ್ಸೆಟ್ಟಲ್ಲಿ ನನ್ನ ಆಡಿಯನ್ಸ್ ಮೈಂಡ್ಸೆಟ್ ಏನಿದೆ ಅನ್ನೋದು, ಅಂದರೆ ನನ್ನ ಸಬ್ಸ್ಕ್ರೈಬರ್ಸ್ ಮೈಂಡ್ಸೆಟ್ ಹೇಗಿದೆ ಅಂತ ನಂಗೆ ಗೊತ್ತಾಗಬೇಕು ಅಂತಂದರೆ ನೀವು ಕಮೆಂಟ್ ಮಾಡಲೇಬೇಕು ಗೈಸ್. ಆದಷ್ಟು ಬೇಗ ಇದೊಂದು ನೀವು ನನಗೋಸ್ಕರ ಅಳವಡಿಸ್ಕೊಳ್ಳಿ ಪ್ಲೀಸ್, ರಿಕ್ವೆಸ್ಟ್. ನಂದು 10 ನಿಮಿಷ ವ್ಲಾಗ್ ನೋಡ್ತಿದ್ರು, ಇದೊಂದು ಕಮೆಂಟ್ನ ಮಿಸ್ ಮಾಡ್ದಂಗೆ ಕಮೆಂಟ್ ಮಾಡಿ ಗೈಸ್. ಯಾರೇ ಬ್ಲಾಗ್ ಇಲ್ಲಿವರೆಗೂ ಟೈಮ್ ಕೊಟ್ಟು ನೋಡಿದ್ದೀರೋ ಅವ್ರು ಎಲ್ಲರಿಗೂ ಹೇಳ್ತಿರೋದು, ಮುಂದೆ ಒಂದು ಕಮೆಂಟ್ ಮಾಡಿ ಗೈಸ್. ಸಿಂಪಲ್, ಜಸ್ಟ್ ಒಂದು ಕಮೆಂಟ್. ಈ ಥರ ಚೇಂಜ್ ಮಾಡ್ಕೊಳ್ಳಿ ಬ್ರೋ, ಹಿಂಗೆ ಮಾಡ್ಕೊಳ್ಳಿ ಬ್ರೋ. ನೀವೆಲ್ಲ ನಮ್ಮ ಫ್ಯಾಮಿಲಿ ಗೈಸ್. ನೀವು ಈಗ ಮನೇಲಿ ತಪ್ಪು ಮಾಡಿದಾಗ ಎಲ್ಲ ಅಪ್ಪ ಅಮ್ಮ ಅಣ್ಣ ತಮ್ಮ ಯಾರು ಹೇಳ್ತಾರಲ್ವಾ, ಹಂಗೆ ನೀವು ನಮ್ಮ ಫ್ಯಾಮಿಲಿ ಅಲ್ವಾ. ನಾನು ತಪ್ಪು ಮಾಡಿದಾಗ, ನನ್ನ ಬ್ಲಾಗ್ ಇಷ್ಟ ಆಗ್ತಿಲ್ಲ, ನಾನು ಸರಿ ಮಾಡ್ತಿಲ್ಲ, ನಾನು ಏನೋ ತಪ್ಪು ಮಾಡ್ತಿದ್ದಾಗ ನೀವು ಕಮೆಂಟ್ ಮಾಡಿ, ಅಲ್ಲಿ ನಾನು ತಿದ್ಕೋತೀನಿ. ಸುಮ್ಮನೆ ಫ್ಯಾಮ್ ಅಂತ ಇಕ್ಕಿದ್ದೀನಾ? ಪ್ರಜು ಫ್ಯಾಮ್ ಅಂದರೆ ನನ್ನ ಫ್ಯಾಮಿಲಿ, ನನ್ನ ಕುಟುಂಬ ಗೈಸ್. ನೀವು ಇದರಲ್ಲಿ ಯಾರೇ ಒಂದು ಚಿಕ್ಕ ಹುಡುಗ ಇದು ನನ್ನ ದೊಡ್ಡ 50 ದೊಡ್ಡವ್ರು ಹೇಳಿದ್ರು ಕೂಡ ನಾನು ಎಕ್ಸೆಪ್ಟ್ ಮಾಡ್ತೀನಿ. ಯಾಕಂತ ಅಂದರೆ ನನ್ನ ಫ್ಯಾಮಿಲಿ, ನನ್ನ ಪ್ರಜು ಫ್ಯಾಮ್ ಅಂದರೆ ನನ್ನ ಫ್ಯಾಮಿಲಿ ನೀವು ಎಲ್ಲರೂ. ಸೊ ಪ್ಲೀಸ್ ಗೈಸ್, ಇವತ್ತು ಫ್ಯಾಮಿಲಿ ನಂದು 3,000 ಇದೆ. 3,000 ಸಬ್ಸ್ಕ್ರೈಬರ್ಸ್, 3 ಜನ ಫ್ಯಾಮಿಲಿ ಇದ್ದೀರಾ. ಅದರಲ್ಲಿ ನಂದು ವ್ಯೂಸ್ ರೆಗ್ಯುಲರ್ಸ್ 1,000 ವ್ಯೂಸೇ ಆಗಲಿ, ಆದಷ್ಟು ನಾನು ಮಿಲಿಯನ್ ಮಾಡ್ತೀನೋ 10 ಮಿಲಿಯನ್ ಮಾಡ್ತೀನೋ ಸೆಕೆಂಡ್ರಿ. ನನಗೆ ಕಮೆಂಟ್ ಅನ್ನೋದು ನಿಮ್ಮಿಂದ ಬೇಕು ಗೈಸ್. ನಿಮ್ಮಿಂದ ನಂಗೆ ಕಮೆಂಟ್ ಬಂದರೆ, ನೀವು ಕೆಟ್ಟಗಾರ ಕಮೆಂಟ್ ಹಾಕಿ, ಒಳ್ಳೆಯಾರ ಕಮೆಂಟ್ ಹಾಕಿ, ಒಟ್ಟಿನಲ್ಲಿ ಕಮೆಂಟ್ ಮಾಡಿ. ಮುಂಚೆ ಮಾಡ್ತಿದ್ರು, ಬಟ್ ಇವಾಗೆಲ್ಲ ಏನೋ ಗೊತ್ತಿಲ್ಲ, ಸ್ವಲ್ಪ ಜನ ಕಮೆಂಟ್ ಮಾಡ್ತಾ ಇಲ್ಲ. ಸೊ ಆದಷ್ಟು ಬೇಗ ಕಮೆಂಟ್ ಮಾಡೋದು ಒಂದು ಪ್ಲೀಸ್ ಗೈಸ್, ಪ್ಲೀಸ್. ನಾವು ಇವಾಗ ಒಂದು ಮೀಟಿಂಗ್ ಬಂದೆ ಕಾಲಲ್ಲಿ. ಒಬ್ಬರು ವ್ಯಕ್ತಿ ಹತ್ರ ಮಾತಾಡ್ಕೊಂಡ್ಬಂದೆ. ಸೊ ಅವ್ರು ಏನಕ್ಕೋ ಕಾಲ್ ಮಾಡ್ತಾರೆ. ಸೊ ಬಟ್ ಅವರು ನನಗೆ ಒಳ್ಳೇದಾಗಲಿ ಅಂತ ಇಷ್ಟು ಒಂದು ಒಳ್ಳೆ ಕಂಟೆಂಟ್ನ ಕೊಟ್ಟಿದ್ದಾರೆ. ಸೊ ಕಂಟೆಂಟ್ ಬಗ್ಗೆ ತುಂಬ ಪ್ಲ್ಯಾನ್ ಮಾಡ್ತಿದ್ದೀನಿ ಗೈಸ್. ಒಂದು ಒಳ್ಳೆ ಸ್ಟೋರಿ, ಒಂದು ಒಳ್ಳೆ ಚಾಲೆಂಜಿಂಗ್ ಕಂಟೆಂಟ್ ಬರೋದಿದೆ. ಎಲ್ಲ ವಾಚ್ ಮಾಡಿ, ಮಾತ್ರ ಮಿಸ್ ಮಾಡೋಕ್ಕೆ ಯಾರೂ ಹೋಗಬೇಡಿ. ಈ ವಿಡಿಯೋ ಅಣ್ಣ ನೋಡ್ತಿದ್ರೆ ತುಂಬ ಥ್ಯಾಂಕ್ಸ್ ಅಣ್ಣ, ಹಾರ್ಟ್ಫುಲಿ ಹೇಳ್ತೀನಿ. ಒಂದು ಒಳ್ಳೆ ಕಂಟೆಂಟ್ ಕೊಟ್ಟಿದ್ದೀರಾ, ಆಡಿಯನ್ಸ್ಗಾಗಲಿ ಫ್ಯಾಮ್ಗಾಗಲಿ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಇರ್ಬೋದು. ಟ್ರೈ ಮಾಡೋಣ ಆದಷ್ಟು ಗೈಸ್. ನೋಡಿ, ನೀವು ನಾನು ಹೇಳೋದ್ಕಿಂತನೂ ನೀವು ವ್ಲಾಗ್ನ, ರೀಲ್ಸ್ನ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಓಕೆ ಗಾಯ್ಸ್, ಇವತ್ತಿನ ಐ ಹೋಪ್ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇವತ್ತಿನ ವ್ಲಾಗಲ್ಲಿ ನಿಮಗೆ ಏನಾದ್ರೂ ಸಾಲ್ಟೇಜ್ ಅನ್ಸಿದ್ರೆ ವ್ಲಾಗ್ ಇವತ್ತು ಕಮೆಂಟ್ ಮಾಡಿ ಗೈಸ್. ಲವ್ ಯು, ಬಾಯ್.